ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನಲ್ಲಿ ಸಹ್ಯಾದ್ರಿ ವಿಜ್ಞಾನ ಪರಿಷತ್ ಮತ್ತು ಕ್ರೀಡಾ ವಿಭಾಗ ವಾರ್ಷಿಕ ಚಟುವಟಿಕೆಗಳು ಹಾಗೂ ಅಧ್ಯಾಯ 2024 ಅಂತರ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ಕಾಲೇಜಿನ ಜಯಚಾಮರಾಜೇಂದ್ರ ಒಡೆಯರ್ ವೇದಿಕೆಯಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುವೆಂಪು ವಿಶ್ವವಿದ್ಯಾಲಯದ ಕುಲಸಚಿವರಾದ ಶ್ರೀ ಎಎಲ್ ಮಂಜುನಾಥ್ ಅವರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಲಂಕೇಶ್ ಪತ್ರಿಕೆ ಸಂಪಾದಕರು, ನಿರ್ದೇಶಕರು, ನಿರ್ಮಾಪಕರು ಹಾಗೂ ಚಿಂತಕರಾದ ಇಂದ್ರಜಿತ್ ಲಂಕೇಶ್, ಚಲನಚಿತ್ರ ನಟ ಸಮರ್ಜಿತ್ ಲಂಕೇಶ್, ನಟಿ ಸಾನಿಯಾ ಅಯ್ಯರ್, ಅಖಿಲ ಭಾರತೀಯ ಅಂತರ್ ವಿಶ್ವವಿದ್ಯಾಲಯ ಜೂಡೋ ಬಂಗಾರ ಪದಕ ವಿಜೇತರಾದ ಶ್ರೀ ಕಾಂತರಾಜ್ ಬಿಎನ್ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು. ಬಡತನದಿಂದ ಬರೋರು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರು ಇರುವಂಥ ಮಕ್ಕಳು ಕೂಡ ಸಾಧನೆ ಮಾಡ್ಬೋದಾ ಅಂತ ಒಂದು ಚಾಲೆಂಜನ್ನ ನಾನು ಫೇಸ್ ಮಾಡ್ತಾ ಇದ್ದೆ. ಯಾವಾಗಲೂ ನಾನು ರೆಸ್ಲಿಂಗಿಂದ ಕುಸ್ತಿಯಿಂದ ಸ್ಟಾರ್ಟ್ ಮಾಡಿದ್ದು, ಯಾಕಂದ್ರೆ ನನ್ನ ತಂದೆ ಕೂಡ ಒಬ್ಬ ರೆಸ್ಲರ್ ಇದ್ದರು. ಕುಸ್ತಿ ಸ್ಟಾರ್ಟ್ ಮಾಡಿ ಮತ್ತೆ ನಾನು ಜೂಡೋ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ಜೂಡೋದಲ್ಲಿ ನ್ಯಾಷನಲ್ ಮೆಡಲಿಸ್ಟ್ ಆದೆ. ಆಮೇಲೆ ಇಂಟರ್ ಯೂನಿವರ್ಸಿಟಿ ಆಲ್ ಇಂಡಿಯಾದಲ್ಲಿ ಆದಾಗ ಫಸ್ಟ್ ಟೈಮ್ ನಾನು ಕುವೆಂಪು ಯೂನಿವರ್ಸಿಟಿ ಹಿಸ್ಟ್ರಿನಲ್ಲೇ ನಂದು ಫಸ್ಟ್ ಟೈಮ್ ಗೋಲ್ಡ್ ಮೆಡಲ್ ಆಗಿದ್ದು. ಸುಮಾರು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿನಲ್ಲಿ ಆಲ್ಮೋಸ್ಟ್ 100 ಯೂನಿವರ್ಸಿಟೀಸ್ ಬರುತ್ತೆ ಅಲ್ಲಿ ಕಾಂಪಿಟೇಷನ್ಗೆ. ಆಗ ನಾನು ಗೋಲ್ಡ್ ಮೆಡಲ್ ಆದಾಗ ಈಗ ಯೂನಿವರ್ಸಿಟಿಯಿಂದ ನ್ಯೂಸ್ ಪೇಪರ್ ಹಾಕಿದಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಯಿತು. ಆಗ ನನ್ನ ತಲೆಯಲ್ಲಿ ಬರ್ತಿದ್ದು ಒಂದೇ, ಜಸ್ಟ್ ಒಂದು ಯೂನಿವರ್ಸಿಟಿ ಮೆಡಲ್ ಮಾಡಿದ್ದಕ್ಕೆ ಈ ದಿನ ಪೇಪರಲ್ಲಿ ಬಂದಿದೆ. ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ರೆ ಜನ ನನ್ನ ಫೇಸ್ಬುಕ್ಕಲ್ಲಿ ಹುಡುಕಬಾರ್ದು, ನನ್ನ ಹೆಸರು ಕಾಂತರಾಜ್ ಅಗಾಸ್ ಅಂತ ಹೊಡೆದ್ರೆ ಗೂಗಲಲ್ಲಿ ಸಹ ತೋರಿಸ್ಬೇಕು ಅಂತ ನಾನೊಂದು ಟಾರ್ಗೆಟ್ ಇಟ್ಟಿದ್ದೆ. ಆ ನಿಟ್ಟಿನಲ್ಲಿ ನಾನು ನ್ಯಾಷನಲ್ ಮೆಡಲ್ ಮಾಡಿದಾಗ ನನಗೆ ಡಿಫೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಆಯಿತು. ಸ್ಪೋರ್ಟ್ಸ್ ಕೋಟಾಲಿ ಸುಮಾರು 5 ವರ್ಷ ನಾನು ಸರ್ವಿಸ್ ಮಾಡಿದೆ. ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ತಿಂಗಳ ಸಂಬಳ ಬರ್ತಾ ಇರುತ್ತೆ, ಲೈಫ್ ಸೆಟಲ್. ನಾನು ನಮ್ಮ ಮನೇಲಿ ಹೇಳಿದೆ, ಇಲ್ಲ ನನಗಿದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಾನು ಮನೇಲಿ ಏನಿಲ್ಲ ಅಂದ್ರೂ ಇದ್ದಂಥವರೇ ಬೆಳಿಬೇಕು ಅಂತ ಇಲ್ಲ, ಇಲ್ಲದೆ ಇದ್ದವರು ಕೂಡ ಕಷ್ಟಪಟ್ಟು ಸಾಧನೆ ಮಾಡಬಹುದು ಅನ್ನೋದೊಂದು ಸಾಧನೆ ಮಾಡಿ ಜನಕ್ಕೊಂದು ಸ್ಫೂರ್ತಿ ಆಗಬೇಕು ಅಂತ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅದನ್ನ ಜಾಬ್ ರಿಸೈನ್ ಮಾಡಿದೆ. ಮತ್ತು ನಾನು ಒಲಿಂಪಿಕ್ ಆಡಬೇಕಂತ ಒಂದು ಡ್ರೀಮ್ ಇತ್ತು. ಅದ್ರ ಮುಖಾಂತರನೇ ನಾನು ಮತ್ತೆ ತಿರ್ಗಾ ಒಂದು ಫೈನಾನ್ಷಿಯಲ್ ಸಪೋರ್ಟ್ಗೆ ನಾನು ಮಾರ್ಷಲ್ ಆರ್ಟ್ ಫೈಟ್ನ ಸ್ಟಾರ್ಟ್ ಮಾಡಿದೆ. ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ಜುಜುತ್ಸು ಎಲ್ಲ ಕಲ್ತ್ಬಿಟ್ಟು ಸುಮಾರು ಇಂಡಿಯಾನಲ್ಲಿ ಆಡಿದಂಥ ಅಮೇಚೂರ್ ಫೈಟ್ನೆಸ್ಸಲ್ಲಿ ಅನ್ಡಿಫಿಟೆಡ್ ಆಗಿ 2015 ನಾನು ಲಾಸ್ ವೇಗಾಸ್ ಇಂಡಿಯಾನ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಅಲ್ಲಿ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಅಮೇಚೂರ್ನಲ್ಲಿ ಫಸ್ಟ್ ಲಾಸ್ ಆಯಿತು. ನಾನು ಸೋತಾಗ ನನಗಾದಂಥ ಒಂದು ಅನುಭವ ಇದೆ ಅಲ್ಲ, ಮತ್ತೆ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು, ಸೋತ ತಕ್ಷಣ ನಾನು ಇಲ್ಲಿಗೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಪ್ರೊಫೆಷ್ನಲ್ ಫೈಟ್ ಸ್ಟಾರ್ಟ್ ಮಾಡಿ ಇಂಡಿಯಾನಲ್ಲಿ ಆಲ್ಮೋಸ್ಟ್ 10-0 ಅನ್ಡಿಫಿಟೆಡ್ ಪ್ರೊಫೆಷ್ನಲ್ ವಿನ್ನರ್ ಆಗಿದೆ. ನಾನು ಸೌತ್ ಏಷ್ಯಾನಲ್ಲೇ ರ್ಯಾಂಕ್ ನಂಬರ್ 1 ಕೂಡ ಆದೆ. ಇಲ್ಲಿ ಸುತ್ತಮುತ್ತ ಇರುವಂಥವ್ರಿಗೆ ಹೈಯರ್ ಎಜುಕೇಷನ್ ಕೊಡೋದ್ರ ಜೊತೆಗೆ 83 ವಸಂತಗಳನ್ನು ಕಾಲೇಜು ಕಂಪ್ಲೀಟ್ ಮಾಡಿದೆ. ಸೆಂಟನರಿ ಸೆಲೆಬ್ರೇಷನ್ ಹತ್ತಕ್ಕೆ ಹೋಗ್ತಾ ಇದೆ. ಈ 83ನೇ ವರ್ಷದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನಮಗೆಲ್ಲರಿಗೂ ಸಂತೋಷ ಅನ್ಸಲ್ವಾ? ಡೋಂಟ್ ಯು ಫೀಲ್ ಹ್ಯಾಪಿ? ಯಾಕೆ ನೀವು ಕಾಲೇಜ್ಗೆ ಒಂದು ಅಪ್ಲಾಸ್ ಕೊಡಬಾರ್ದು? ದಟ್ಸ್ ವಂಡರ್ಫುಲ್, ಥ್ಯಾಂಕ್ ಯು. ಇನ್ನು ಇದ್ರ ಜೊತೆಗೆ ಕಾಲೇಜು ರೆಕಗ್ನೈಸ್ ಆಗುವಂಥ ತನ್ನ ಆಲಮ್ನೀಸ್ಗಳು ಏನು ಹಿರಿಯ ವಿದ್ಯಾರ್ಥಿಗಳೇನಿದ್ದಾರೆ ಅದು ಕಾಲೇಜನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಗ್ನಿಷನ್ ತಂದುಕೊಟ್ಟಿದ್ದಾರೆ. ಅದರಲ್ಲಿ ಪಿ ಲಂಕೇಶ್ ಅವರು ಕೂಡ ಒಬ್ಬರು ಅನ್ನುವಂಥದ್ದು ಬಹಳ ಹೆಮ್ಮೆ ವಿಷಯ. ಪಿ ಲಂಕೇಶ್ ಅವರು ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿ. ಅವರು ಲಂಕೇಶ್ ಪತ್ರಿಕೆ ಅಂತ ಬಂದಾಗ ಬಹುಶಃ ನಮ್ಮ ವಯೋಮಾನದವರು ಆ ಪತ್ರಿಕೆನ ಹೆಂಗೆ ಕಾಯ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತು. ಅಷ್ಟು ಅದ್ಭುತವಾಗಿರುವಂಥದ್ದು ಒಂದು ಪತ್ರಿಕೆ ಅಂದರೆ ಹಿಂಗಿರ್ಬೇಕಂತ ಪಾಪ್ಯುಲಾರಿಟಿ ಕೊಟ್ಟವರೇ ಲಂಕೇಶ್ ಅವರು ಪ್ರಾಯಶಃ ನನ್ನ ಪ್ರಕಾರ. ಹಾಗಾಗಿ ಲಂಕೇಶ್ ಪತ್ರಿಕೆಯ ಸಂಪಾದಕರಾಗಿ ಉನ್ನತ ಹೆಸರನ್ನ ಪಡೆದಂಥ ಪಿ ಲಂಕೇಶ್ ಅವರು ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಅಂತ ಹೇಳುವಂಥದ್ದು ಕೂಡ ನಮಗೆ ಹೆಮ್ಮೆ ವಿಷಯ. ಹಾಗಾಗಿ ಲಂಕೇಶ್ ಅವ್ರನ್ನ ದಯವಿಟ್ಟು ನಾವು ಗೌರವಿಸಬೇಕು ಚಪ್ಪಾಳೆಗಳ ಮೂಲಕ. ತುಂಬ ಖುಷಿ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ಎಮೋಷ್ನಲ್ ಅಲ್ಲಿ ಪದಗಳು ಹೊರಗೆ ಬರ್ತಾ ಇಲ್ಲ. ನಮ್ಮ ಸಿನಿಮಾ ಪ್ರಮೋಷನ್ ಶುರುವಾದಾಗ ನನ್ನ ಮಗ ಒಂದ್ಸತಿ ಇಲ್ಲಿ ಬಂದು ಹೋದ ಸಹ್ಯಾದ್ರಿ ಕಾಲೇಜ್ಗೆ. ನಾನು ಇಲ್ಲಿ ಬರಲೇಬೇಕು ಅಂತಾಗ ಇಲ್ಲಿ ಸಹ್ಯಾದ್ರಿ ಏನೇ ಆಗಲಿ ಸಹ್ಯಾದ್ರಿ ಕಾಲೇಜಿಗೆ ಬಂದು ನಿಮ್ಮನ್ನೆಲ್ಲ ಭೇಟಿಯಾಗಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿ, ನಮ್ಮ ತಂದೆ ಒಂದು ಓದಿದ ಒಂದು ಕಾಲೇಜಲ್ಲಿ ನೀವು ಯಾವ ಕೋಣೆಯಲ್ಲಿ ಕೂತ್ಕೊಂಡು ಪಾಠಗಳನ್ನ ಕಲಿತಾ ಇದ್ದೀರೋ ಅದೇ ಕೋಣೆಯಲ್ಲಿ ಅವರು ಪಾಠಗಳನ್ನ ಕೇಳಿಸ್ಕೊಂಡಿದ್ದು ಅಷ್ಟೆಲ್ಲ ಪಾಠನೂ ಹೇಳ್ತಾ ಇದ್ರು. ಮತ್ತು ಇವತ್ತು ಲಂಕೇಶ್ ನಮ್ಮ ಜೊತೆ
ಇನ್ನೂ ಇದ್ದಾರೆ, ಅವರ ಸಾಹಿತ್ಯದ ಮೂಲಕ, ಅವರ ಬರವಣಿಗೆ ಮೂಲಕ ಅಂತ ಹೇಳ್ತೀನಿ. ತುಂಬಾ ಒಂದು ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ಭೇಟಿಗೆ. ಸಿನಿಮಾ ಗೌರಿ ಸಿನಿಮಾ ರಿಲೀಸ್ ಆಗೋ ಮುಂಚೆನೆ ಇಷ್ಟೊಂದು ಜನ ಪ್ರೀತಿ ತೋರಿಸ್ತಾರೆ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ನಮ್ಮ ತಾತಾರ್ ಕಾಲೇಜ್ ಬಂದು ಇಷ್ಟೆಲ್ಲ ಜನರು ಸೇರಿ ಇಷ್ಟೆಲ್ಲ ಆಶೀರ್ವಾದ ಕೊಡ್ತಾರೆ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇದೇ ತರ ನಿಮ್ಮ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಾನು ಮಾತ್ರ ಅಲ್ಲ, ಎಷ್ಟೊಂದು ಜನ ತುಂಬಾ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಖಂಡಿತ ಅಟ್ಲೀಸ್ಟ್ ಬಂದು ಒಂದ್ಸಲ ನಾನು ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನಿಮಗೋಸ್ಕರ ಎಲ್ಲ ಮಾಡಿರೋ ಸಿನಿಮಾ ಇದು. ಇಷ್ಟು ಸುಂದರವಾಗಿರೋ ಕ್ರೌಡ್ ಮಧ್ಯೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇರೋಕ್ಕೆ ಸ್ವಲ್ಪ